ನನಸಾಗ್ತಾ ಇದ್ದಿದ್ದಿಲ್ಲ. ನಾನು ಸೈಂಟಿಸ್ಟ್ ಆಗ್ತಾ ಇದ್ದಿಲ್ಲ. ಇದನ್ನೆಲ್ಲ ನಾನು ಮರೆಯೋ ಹಾಗಿಲ್ಲ. ನನ್ನ ಸೀಟು ಸಿಕ್ಕಿದ್ದೆಲ್ಲ ಮಹಾದೇವನಿಂದ ಇದೆಷ್ಟೆಲ್ಲ ಕಾರಣನೇ ಅಂತೆಲ್ಲ ಹೇಳ್ತಾ, ನೋಡು ಕಣಮ್ಮ, ಇದಕ್ಕೆಲ್ಲ ಪ್ರೇಮನೂ ಒಂದು ರೀತಿ ಕಾರಣನೇ ಇದೆ. ಪ್ಲೀಸ್ ಅತ್ತೆ, ಅವಳು ಮಾಡಿರೋ ಮೋಸ ನಾನು ಯಾವತ್ತೂ ಮರೆಯಲ್ಲ ಅಂತ. ಅದೇ ಟೈಮಿಗೆ ದಾಮಿನಿ ಬಂದು ಅಕ್ಕ ಅಂತೆಲ್ಲ ಹೇಳಿ ನೀವೆಲ್ಲೂ ನಾನು ಕಿಟಕಿ ಬಾಗಿಲು ಹಾಕ್ತಾ ಇರಬೇಕಾದ್ರೆ ನೀವು ನನ್ನ ಮನೆಯೆಲ್ಲ ಹುಡುಕಿ ನೀವೆಲ್ಲೂ ಕಾಣಿಸ್ತಾ ಇದ್ರೆ ನೀವು ಹೋಗಿದ್ದೀರಿ ಅಂದ್ಕೊಂಡು ನಾನು ಬೀಗ ಹಾಕ್ಕೊಂಡು ಹೋಗ್ಬಿಟ್ಟೆ. ಅದೇ ಟೈಮಿಗೆ ನಾನು ದೇವಸ್ಥಾನ ಹತ್ರ ಹುಡುಕಿದೆ, ಅಲ್ಲೂ ಇರಲಿಲ್ಲ. ಅಷ್ಟರೊಳಗೆ ಇಷ್ಟೆಲ್ಲ ಆಗಿದೆ ನೋಡಕ್ಕ, ನಾನು ದೇವಸ್ಥಾನದಿಂದ ಬರೋದ್ರೊಳಗೆ ಅಂತ. ಯಾರೋ ಪುಣ್ಯಾತ್ಮರು ನನ್ನ ಸಾಯಿಸ್ತಾರ ಅಂತಂದು ಯಾರೋ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿದರೆ, ಆದರೆ ದೇವ್ರ ದೊಡ್ಡನು ಏನೂ ಆಗಿಲ್ಲ ಅಂತೆಲ್ಲ. ದೇವ್ರಿಗಾದ್ರೂ ಮನಸ್ಸು ಬರುತ್ತಾ ನಿಮಗೇನು ತೊಂದರೆ ಕೊಡೋಕ್ಕೆ ಅಂತೆಲ್ಲ ಹೇಳ್ತಾ ಮನೆ ಕೆಳಗೆ ಬರದೆ ಹೋಗದೆ ಪ್ರೇಮ ಹೊರಗಿದ್ದಾಳ ಅನ್ನೋದು ಮಹಾದೇವ ಬೇಜಾರು ಮಾಡ್ಕೊತ. ಅದೇ ಟೈಮಿಗೆ ದಾಮಿನಿ ಹೊರಗೆ ಬಂದು ನೋಡು ಆ ಶ್ರೀನಿವಾಸ್ ಬಂದಿದ್ದಾನೇನೋ, ಬಂದಿದ್ರೆ ಮುಗಿಸೋ, ಯಾರ ಕೈಯಾಗೂ ಸಿಗಬಾರ್ದು, ಹುಡುಕಿ ಮುಗಿಸಿದೆ ನಾನು ನಿಮ್ಮನ್ನು ಮುಗಿಸ್ತೀನಿ ಅಂತೆಲ್ಲ ಇಲ್ಲಿ ಬಂದು ಒಬ್ಬ ಅಜ್ಜನ ಕೇಳ್ತಾರೆ. ಇವ್ರನ್ನೆಲ್ಲ ಟವಲ್ ಹಾಕೊಂಡು ಹೋದ್ರು, ನಾನು ಮತ್ತೆ ಆ ತಪ್ಪು ಮಾಡಲ್ಲ ಅಂತ ಕಾವ್ಯ ಹೇಳ್ತಾ ಇರೋದು. ಪ್ರೇಮ ನೆನ್ಸ್ಕೊತಾಳ. ಯಾರೋ ಶ್ರೀನಿವಾಸ್ ಅವ್ರನ್ನ ನಾನು ಈ ಮನೆ. ಅದೇ ಟೈಮಿಗೆ ರಾಮ್ ಮತ್ತು ಪ್ರೇಮ ಇಬ್ಬರು ಮಾತಾಡ್ತಾ ಇರ್ತಾರೆ. ನಾವು ಅಲ್ಲಿ ಮನೆಗೆ ಹೋದಾಗ ಕಾವ್ಯ ಏನೇನೋ ಮಾತಾಡಿದ್ಲು, ನಿಂಗೆ ಬೇಜಾರಾದ ಅಂತ. ಇಲ್ಲ ಕಣೆ ಅಂತೆಲ್ಲ ಹೇಳ್ತಾರೆ. ಅವಳು ಹೇಳಿದೆ ತಪ್ಪಿಲ್ಲ ಅಲ್ಲೋ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ನನ್ನ ಮನಸ್ಸನ್ನು ನಂಬಿಕೆ ಮುರಿದೋಗಿದೆ ಅಂತೆಲ್ಲ ಹೇಳಿ ಗಂಟು ಸಾಯಿಸ್ತಂದ್ರಿಂದ ಅವಳ ನಂಬಿಕೆ ನಾನು ಉಳಿಸ್ಕೊಂಡೆ, ನನ್ನಿಂದ ಅನ್ಯಾಯ ಆಯಿತು ಅಂತೆಲ್ಲ ಹೇಳ್ತಾ ಇರ್ಬೇಕು. ರಾಮ್ ಇದರಲ್ಲಿ ಬಿಡಿ, ಏನು ಸಮಾಧಾನ ಮಾಡ್ಕೊ ಅಂತ ರಾಮ್ ಸಮಾಧಾನ ಮಾಡಿ ರಾಮ್ ಹೊರಗಡೆ ಹೋಗ್ತಾನೆ. ರಾಮ್ ಹೊರಗಡೆ ಹೋದಾಗ ಇಲ್ಲಿ ಇವರು ಶ್ರೀನಿವಾಸ್ ಅವರು ಪ್ರೇಮಗೆ ಫೋನ್ ಮಾಡಿ, ಅಲ್ಲೇ ಶ್ರೀನಿವಾಸ್ ಮಾವ ಅಂತಾರೆ. ಪ್ರೇಮ, ನಾನು ದೇವಿಹಳ್ಳಿಗೆ ಬಂದೆ. ನಮ್ಮ ದೇವಿಹಳ್ಳಿಗೆ ಯಾಕೆ ಬಂದ್ರಿ ಮಾವ ನೀವು? ಅಲ್ಲಿ ದೇವಿಹಳ್ಳಿ ತುಂಬ ದಾಮಿನಿ ರೌಡಿಗಳೇ ಇದ್ದಾರೆ, ಯಾಕೆ ಬರೋಕ್ಕೆ ಹೋಗಿದ್ರಿ? ಇಲ್ಲ ಕಣಮ್ಮ, ಕಲ್ಯಾಣಿಗೆ ಕಾವ್ಯ PG ಹತ್ರ ಹೋದಾಗ ಕಲ್ಯಾಣಿಗೆ ಯಾರೋ ವಿಷ ಹಾಕಿದ್ರು ಅಂತ ಗೊತ್ತಾಯ್ತು ಕಣಮ್ಮ, ಅದೇ ಮನಸ್ಸು ತಡಿಲಿಲ್ಲ ಬಂದ್ಬಿಟ್ಟೆ ಅಂತ ಹೇಳ್ದೆ. ನೀವು ಅಲ್ಲೇ ಇರಿ ಮಾವ, ಬರ್ತೀನಿ ಪ್ಲೀಸ್ ಮಗಳೇ, ನನ್ನ ಹೆಂಡತಿ ಮುಖ ನನಗೊಂದು ಸಲ ತೋರಿಸಿ ಮಗಳೇ ಅಂತೆಲ್ಲ ಹೇಳ್ತಾ. ಇದೇ ಟೈಮಿಗೆ ರೌಡಿಗಳು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಶ್ರೀನಿವಾಸ್ ನೋಡಿಲ್ಲ. ಆ ರೌಡಿಗಳನ್ನ ತಳ್ಳಿ ಶ್ರೀನಿವಾಸ್ ಅವರು ಓಡೋಗ್ಬಿಡ್ತಾರೆ. ಶ್ರೀನಿವಾಸ್ ಅವರು ಓಡೋಗಿ ಕೊಲೆ ಮಾಡ್ತೀನಿ ಅಂತ ದಾಮಿನಿ ಮೇಡಮ್ ಕಡೆ ಅಂತ ಇಲ್ಲಿ ಬಂದು ಬಚ್ಚಿಟ್ಕೊಂಡಿರ್ತಾರೆ. ಇಲ್ಲಿ ಬಂದು ಬಚ್ಚಿಟ್ಕೊತಿರೋ ಟೈಮ್ ಒಳಗೆ ಸಾಯೋಕ್ಕೂ ಮುಂಚೆ ನನ್ನ ಹೆಂಡ್ರ ಮಕ್ಕಳನ್ನ ನೋಡಬೇಕು ಅಂತ ವಿಡಿಯೋ ಕಾಲ್ ಮಾಡಿ ಹಿಡ್ಕೊಂಡ್ಬಿಡ್ತಾರೆ. ವಿಡಿಯೋ ಕಾಲ್ ಮಾಡಿ ಕಟ್ಟೆ ಹಾಕಿ ಹಿಡ್ಕೊಂಡ್ಬಿಡ್ತಾರೆ ರೌಡಿಗಳು. ಈ ಕಡೆ ಇವಳು ಬಟ್ಟೆ ಒಣಗ್ತಾ ಇರ್ತಾಳ, ಪಂಚಮಿ ಬಟ್ಟೆ ಒಣಗ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ನಿನ್ನ ಸಾಯಿಸಂಗಿಲ್ಲ, ನಿನ್ನ ಹೆಂಡತಿ ಮಕ್ಕಳನ್ನ ಹಿಂಗೆ ತೋರಿಸಲ್ಲ, ಸಾಯಿಸಿಬಿಡ್ತೀನಿ ನಿನ್ನನ್ನು, ಫಸ್ಟು ನಿನಗೋಸ್ಕರ ಸಮಾಧಿ ಕಟ್ಟಿಸ್ತೀನಿ, ಎಲ್ಲ ಮಾಡ್ತೀನಿ ಅಂತ ಏನೇನೋ ಹೇಳಿ ಹೆದರಿಸ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಪಂಚಮಿ ಬಟ್ಟೆ ಒಣಗ್ತಾ ಇರ್ಬೇಕು. ಅವನು ಬಂದು ಸತಾಯಿಸ್ತಾ ಇರ್ತಾನೆ. ಕಿಟ್ಟಿ ಸತಾಯಿಸ್ತಾ ಇದ್ದೇ ಟೈಮಿಗೆ ಕಾವ್ಯ ಬಂದು ಪೆಟ್ಟು ಕೊಡ್ತಾಳೆ. ಕಾವ್ಯ ಬಂದು ನಿನ್ನ ಸೊಕ್ಕು ಮುರಿತೀನಿ ಕಣೆ ಅಂತ ಕೈ ಹಿಡ್ಕೊಂಡು ತಳ್ತಾ ಇರ್ತಾನೆ. ಕೈ ಹಿಡ್ಕೊಂಡು ತಳ್ತಾ ಇರ್ಬೇಕಾದ್ರೆ ಕಾವ್ಯ ಬಂದು ಪೆಟ್ಟು ಕೊಡ್ತಾಳೆ. ಪೆಟ್ಟು ಕೊಡ್ತು, ನಿಂದು ಐತಿ ಕಣಲ್ಲ, ನಾನು ಈಗಿನ ಮನೆಗೆ ಬಂದು ನಿನ್ನ ಗ್ರಾಚಾರ ಬಿಡಿಸ್ತೀನಿ ಅಂತೇಳಿ ಹೇಳಿ ಅದೇ ಟೈಮಿಗೆ ಈ ಕಡೆ ಕಾವ್ಯ ಪೆಟ್ಟು ಕೊಟ್ಟು ಬರ್ತಾರೆ. ನನಗೆ ಫೋನ್ ಬಂದೆ ಹೀಗೆ ಅಂತೆಲ್ಲ ಕಾವ್ಯ ಅಂದಾಗ ಛಳ್ ಅಂತ 4 ಏಟು ಕೊಟ್ಟಿದ್ದೆ, ಏನು ಹೆಣ್ಮಕ್ಳಿಂದ ಪೌರುಷ ತೋರ್ಸೋಕೆ ಅಂತ ತಿಳ್ಕೊಂಡಿದ್ಯಾ ಅಂತೆಲ್ಲ, ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ ಅಂತೆಲ್ಲ ಹೇಳ್ತಾ ಹೋಗೋ ಇಲ್ಲಿದ ಅಂತೆಲ್ಲ ಹೇಳ್ತಾ. ನೆಕ್ಸ್ಟ್ ಎಪಿಸೋಡಲ್ಲಿ ಚೇತನ ಕಟ್ಟೆ ಹಾಕಿರ್ತಾನೆ. ನಿಮ್ಗೆ ಯಾರು ಸುಪಾರಿ ಕೊಟ್ಟಿದ್ದು ಹೇಳು ಅಂತೆಲ್ಲ ಹೇಳಿದಾಗ, ನಂಗೆ ಸುಪಾರಿ ಕೊಟ್ಟಿದ್ದು ಬೇರೆ ಯಾರಲ್ಲ, ನಿಮ್ಮ ಮನೆ ಅಳಿಯ ಕಿಟ್ಟಿನೇ ಅಂತೆಲ್ಲ ಹೇಳಿದೆ. ನಾಳೆ ಕಿಟ್ಟಿ ಸಿಗೆ ಬಿಡ್ತಾನೆ. ನಾಳೆ ಕಿಟ್ಟಿ ಸಿಗೆ ಬಿದ್ಮೇಲೆ ಕಿಟ್ಟಿದ್ದು ಮತ್ತು ಆಮೇಲೆ ಅವ್ರದ್ದು ಕಿಟ್ಟಿ ಅವ್ರ ಅಕ್ಕ ಏನಿರ್ತಾರೆ ಮಹೇಶ್ವರಿದು ಆಟ ಮುಗಿತೈತಿ ನಾಳೆಗೆ. ನಿಂಗೇನು ಆಗಿಲ್ಲಲ್ಲ ಪಂಚಮಿ, ಸಮಾಧಾನ ಮಾಡ್ಕೊಂಡು ನೀನು ಒಳಗೆ ಹೋಗು, ನಾನು ಈಗ ಬರ್ತೀನಿ ಕಣೆ, ನಾನು ನಿನಗೇನು ಅಂದರೆ ಇಂಥವ್ರಿಗೆಲ್ಲ ಹೇಗೆ ಬುದ್ಧಿ ಕಲಿಸ್ಬೇಕಂತ ನಂಗೆ ಗೊತ್ತು ಅಂತೆಲ್ಲ ಹೇಳ್ತಾ ಇರ್ಬೇಕು.